ಬಳ್ಳಾರಿ ಗಲಭೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯ ಆಗಿದೆ. ಟಿವಿ9ಗೆ ಬಳ್ಳಾರಿ ಗಲಾಟೆಯ ಸ್ಫೋಟಕ ವಿಡಿಯೋ ಲಭ್ಯ. ಏನಿದೆ ಆ ವಿಡಿಯೋದಲ್ಲಿ? ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ. ಜನವರಿ 1ನೇ ತಾರೀಕು ಆದಂತಹ ಗಲಾಟೆಯ ಮತ್ತೊಂದು ಸ್ಫೋಟಕ ವಿಡಿಯೋ ಈಗ ರಿಲೀಸ್ ಆಗಿದೆ. ಗಲಭೆಯಲ್ಲಿ ರಾಮುಲುಗೆ ಹೊಡೀರಿ ಅಂತ ಹೇಳಿದ್ದಾರೆ. ಇದು ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಮಾಡಿರುವಂತಹ ಗಂಭೀರ ಆರೋಪ. ಹೊಡೀರಿ ಅಂತ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಹೇಳ್ತಾ ಇದ್ದ. ಈ ಪ್ಲಾನ್ ಮಾಡಿಯೇ ಕಾಂಗ್ರೆಸ್ನವರು ಗಲಾಟೆ ಮಾಡಿರೋದು. ಮಾಜಿ ಸಚಿವ ರಾಮುಲು ದೊಡ್ಡ ನಾಯಕನ ಅಂತ ಹೇಳ್ತಾ ಇದ್ರು. ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ನೋಡಿ, ಇದೇ ವಿಡಿಯೋ. ಫಸ್ಟ್ ಇನ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ನಾನೇನು ಗಂಗಾವತಿಯಿಂದ ಬಳ್ಳಾರಿಗೆ ಬರೋದಕ್ಕಿಂತ ಕೆಲವೇ ಕ್ಷಣಗಳ ಮುಂಚೆ ಶ್ರೀರಾಮುಲು ಅವರು ಅವನು ಸತೀಶ್ ರೆಡ್ಡಿ ಅಲ್ಲಿ ಕುಂತಿದ್ದಾಗ ಮನೆ ಮುಂದೆ ಬಂದು ಗಲಾಟೆ ಮಾಡೋದು ಸೂಕ್ತ ಅಲ್ಲ, ಇಲ್ಲಿಂದ ಹೋಗ್ರಿ ಅಂತ ಹೇಳೋದನ್ನು ಆ ವಿಡಿಯೋ ಸುಮಾರು ಮೀಡಿಯಾಗಳೆಲ್ಲರೂ ಕೂಡ ಬಂದಿತ್ತು. ಅದಾದಮೇಲೆ ಅವನು ಸುಮಾರು ಬೀಪ್ ಮಾಡಿದ್ದೀವಿ ನಾವು. ಅಂದರೆ ಸುಮಾರು ಯಾವುದೇ ಒಂದು ರೀತಿಯಲ್ಲಿ ಕೂಡ ಕೇಳೋದಕ್ಕೆ ಸಾಧ್ಯನೇ ಆಗದೇ ಇರೋವಂಥ ಒಂದು ಭಾಷೆಯಲ್ಲಿ ಶ್ರೀರಾಮುಲು ಅವ್ರನ್ನ ಬೈತಾ ಈ ಗನ್ಮ್ಯಾನ್ಗಳಿಗೆ ಅವನ ಹಿಂಬಾಲಕರು ಎಲ್ಲರಿಗೂ ಕೂಡ ಮತ್ತೆ ಶ್ರೀರಾಮುಲು ಸಿಗೋದಿಲ್ಲ, ಇವಾಗಲೇ ಮುಗಿಸ್ಬಿಡ್ರಿ ಅಂತೇಳಿ ಹಾಕಿರಿ ಹೊಡೀರಿ ಅಂತೇಳಿ ಅವನು ಸತೀಶ್ ರೆಡ್ಡಿ ಹೇಳುವಂಥದ್ದು ವಿಡಿಯೋ ಬಂದಿರುವಂಥದ್ದು. ಅವನು ತೆಲುಗಲ್ಲಿ ಮಾತಾಡಿರೋದು ಟೋಟಲ್. ನಮಗೆ ಮೋಸ್ಟ್ಲಿ ಕೆಲವೊಬ್ಬರಿಗೆ ಲೋಕಲ್ ಬಳ್ಳಾರಿಯವರಿಗೆ ಕ್ಯಾಚ್ ಆಗುತ್ತೆ ಅದು. ಮತ್ತು ಅವನ ಕೆಟ್ಟ ಪದಗಳೇನು ಬಳಸಿದ್ದಾನಲ್ಲ ಅದರಲ್ಲಿ ಎಲ್ಲ ಕೂಡ ಶ್ರೀರಾಮುಲು ಜಾತಿನ ಬಳಸ್ತಾನೆ ಇರ್ತಾನೆ. ಸಿದ್ದರಾಮಯ್ಯ ವರ್ಸಸ್ ಜನಾರ್ದನ ರೆಡ್ಡಿ ಪಾದಯಾತ್ರೆ ಸಮರ. ಈ ಪಾದಯಾತ್ರೆ ವಿಚಾರಗಳೆಲ್ಲದರ ಬಗ್ಗೆ ಸೇರಿ ಮತ್ತೊಂದು ಬಳ್ಳಾರಿ ಪಾದಯಾತ್ರೆಗೆ ಬಿಜೆಪಿ ಬಿಗ್ ಪ್ಲಾನ್. ಪಾದಯಾತ್ರೆ ಮಾಡಿ ಬೇಡ ಅಂದಿದ್ಯಾರು ಸಿದ್ದು ಗುದ್ದು. ಬಳ್ಳಾರಿಯಿಂದ ಪಾದಯಾತ್ರೆ ಮಾಡ್ಲಿ ಪಾಪ. ಅದು 2010 ವಿರೋಧ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯ ಅಬ್ಬರಿಸುತ್ತಿದ್ದ ಕಾಲ. ಅಂದು ಸದನದಲ್ಲಿ ರೆಡ್ಡಿ ಬ್ರದರ್ಸ್ ವಿರುದ್ಧ ಸಿದ್ದರಾಮಯ್ಯ ತೊಡೆತಟ್ಟಿದ್ರು. ಅಕ್ರಮ ಗಣಿಗಾರಿಕೆ ವಿರುದ್ಧ ಸಮರ ಸಾರಿದ್ರು. ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ಅಂತ ರೆಡ್ಡಿ ಬ್ರದರ್ಸ್ ಹೇಳಿದ್ದೇ ತಡ ನಾನ್ ಬಂದೇ ಬರ್ತೀನಿ ಅಂತ ಸದನದಲ್ಲೇ ತೊಡೆತಟ್ಟಿ ಹೇಳಿದ್ರು. ಅದರಂತೆಯೇ ಬೆಂಗಳೂರಿನಿಂದ ಬಳ್ಳಾರಿಗೆ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ರು. ಅದು ಇತಿಹಾಸ. ಆದ್ರೆ ಅದೇ ಇತಿಹಾಸ ಇದೀಗ ಮತ್ತೆ ಮರುಕಳಿಸೋ ಲಕ್ಷಣ ಕಾಣಿಸ್ತಿದೆ. ಅದಕ್ಕೆ ಕಾರಣವಾಗ್ತಿರೋದೇ ಬಳ್ಳಾರಿ ಗಲಭೆ. ಅಂದು ಬಿಜೆಪಿ ಸರ್ಕಾರ ಇತ್ತು. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ರು. ಇದನ್ನೇ ಮುಂದಿಟ್ಕೊಂಡು ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು. ಆದ್ರೆ ಇದೀಗ ಸಿದ್ದರಾಮಯ್ಯ ಪ್ರಯೋಗಿಸಿದ್ದ ಬಾಣಕ್ಕೆ ಬಿಜೆಪಿ ತಿರುಗುಬಾಣ ಬಿಡ್ತಿದೆ. ಬಳ್ಳಾರಿಯಲ್ಲಿ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡ್ತಿದ್ದಾರೆ ಅಂತ ಪಾದಯಾತ್ರೆ ಮೂಲಕ ರಣಕಹಳೆ ಮೊಳಗಿಸೋಕೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಪಣ ತೊಟ್ಟಿದ್ದಾರೆ. ಬಳ್ಳಾರಿ ಗಲಭೆ ಪ್ರಕರಣ ಇಡೀ ರಾಜ್ಯದಲ್ಲೇ ಸಂಚಲನ ಸೃಷ್ಟಿಸಿದೆ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಬಂಧನ ಆಗಬೇಕು ಅಂತ ಜನಾರ್ದನ ರೆಡ್ಡಿ ರಾಮುಲು ಒತ್ತಾಯ ಮಾಡ್ತಿದ್ದಾರೆ.
ಆದ್ರೆ ಇದುವರೆಗೂ ಶಾಸಕ ಭರತ್ ರೆಡ್ಡಿ ಬಂಧನವಾಗಿಲ್ಲ. ಇದೇ ಕಾರಣಕ್ಕೆ ಮತ್ತೊಂದು ಬಳ್ಳಾರಿ ಪಾದಯಾತ್ರೆಗೆ ಕೇಸರಿ ಪಡೆ ಸಿದ್ಧತೆ ನಡೆಸುತ್ತಿದೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗೋಕೆ ಬಿಜೆಪಿ ಬಿಗ್ ಪ್ಲಾನ್ ಮಾಡಿಕೊಂಡಿದೆ. ಪಾದಯಾತ್ರೆ ಬಹುತೇಕ ಪಕ್ಕಾ ಎನ್ನಲಾಗ್ತಿದೆ. ಜನವರಿ 17ರಂದೇ ನಮ್ಮ ಹೋರಾಟ ಆರಂಭ ಅಂತ ಶಾಸಕ ಜನಾರ್ದನ ರೆಡ್ಡಿ ಹೇಳ್ತಿದ್ದಾರೆ. ಇದೇ ತಿಂಗಳು 17ನೇ ತಾರೀಕು ಬಳ್ಳಾರಿಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನಾ ರ್ಯಾಲಿ ಮತ್ತು ಅದರೊಟ್ಟಿಗೆ ಈ ಪಾದಯಾತ್ರೆ ವಿಚಾರಗಳೆಲ್ಲದರ ಬಗ್ಗೆ ಸೇರಿ ನಾಳೆ ನಾಡಿದ್ರಲ್ಲಿ ಒಂದು ಸರಿಯಾದ ಒಂದು ರೂಪುರೇಷೆಗಳನ್ನು ತಯಾರು ಮಾಡಿ ಒಂದು ನಾಳೆ ಅಥವಾ ನಾಡಿದ್ದು ಮಾಧ್ಯಮಗಳಿಗೆ ನಾನು ತಿಳಿಸ್ಕೊಡ್ತೀನಿ. ನಾವು ಒಳ್ಳೆ ವಿಚಾರಕ್ಕೆ ಪಾದಯಾತ್ರೆ ಮಾಡಿದ್ದು ಎಂದ ಸಿದ್ದು ಬಿಜೆಪಿ ಪಾದಯಾತ್ರೆಗೆ ಕೌಂಟರ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ನಾವು ಪಾದಯಾತ್ರೆ ಮಾಡೋಕೆ ಕಾರಣ ಇತ್ತು, ನೀವ್ಯಾಕೆ ಪಾದಯಾತ್ರೆ ಮಾಡ್ತೀರಾ ಅಂದ್ರು. ಬಳ್ಳಾರಿಯಿಂದ ಪಾದಯಾತ್ರೆ ಮಾಡ್ಲಿ ಪಾಪ, ಬಳ್ಳಾರಿದು ಮೊನ್ನೆ ಪ್ರಕರಣ ಮಾಡ್ಲಿ, ಬೇಡ. ಸರ್, ಈಗ ಆರಂಭದಲ್ಲಿ ನೀವೇ ಪಾದಯಾತ್ರೆ ಮಾಡಿದ್ದು ಸ್ಪೆಸಿಫಿಕ್ ರೀಸನ್ಗೋಸ್ಕರ. ಲೋಕಾಯುಕ್ತ ಅವತ್ತು ಸಂತೋಷ್ ಹೆಗ್ಡೆ ಅವರು ರಿಪೋರ್ಟ್ ಕೊಟ್ಟಿದ್ರು. ಏನು ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿಬಿಟ್ಟಿದ್ದಾರೆ ರೆಡ್ಡಿ ಬ್ರದರ್ಸು, ಮತ್ತೆ ಇಲ್ಲೀಗಲ್ ಮೈನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ರು. ನಾನು ಅದನ್ನು ಚರ್ಚೆ ಮಾಡಿದಾಗ ಅಸೆಂಬ್ಲಿನಲ್ಲಿ ರೆಡ್ಡಿ ಬ್ರದರ್ಸು ನನ್ನ ಮೇಲೆ ಮೈ ಮೇಲೆ ಬಿದ್ದರು, ಯಡಿಯೂರಪ್ಪ ಮೈ ಮೇಲೆ ಬಿದ್ದರು. ಅದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದೆ ನಾನು. ಬಳ್ಳಾರಿ ಅಲ್ಲ, ಬೀದರ್ವರೆಗೂ ಪಾದಯಾತ್ರೆ ಮಾಡ್ಲಿ, ಏನಾದ್ರೂ ವಿಷಯ ಬೇಕಲ್ವಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರು. ಬಳ್ಳಾರಿ ವಿಚಾರಕ್ಕೆ ಪಾದಯಾತ್ರೆ ಮಾಡಕ್ಕೆ ಸ್ಟಾರ್ಟ್ ಮಾಡಲಿ, ಸಂತೋಷ ಮಾಡಲಿ, ಆರೋಗ್ಯ ಚೆನ್ನಾಗಿರುತ್ತೆ. ಕಲಬುರಗಿ ತನಕ ಬರಲಿ, ಬೀದರ್ ತನಕ ಹೋಗಲಿ, ಅದಕ್ಕೇನಿದೆ, ಇಶ್ಯೂ ಇರಬೇಕಲ್ಲ ಇವರೇ. ಏನಾದರೂ ಇಶ್ಯೂ ಇದ್ದರೆ ಮಾಡಲಿ. ನಾವು ಪಾದಯಾತ್ರೆಗಳು ಮಾಡಿದ್ದೀವಲ್ಲ, ಇಶ್ಯೂ ಬೇಸ್ಡ್ ಪಾದಯಾತ್ರೆ ಮಾಡಿದ್ದೀವಲ್ಲ. ಪಾದಯಾತ್ರೆ ವಿಚಾರದಲ್ಲಿ ಬಿಜೆಪಿಯಲ್ಲೇ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿದೆಯಾ ಅನ್ನೋ ಪ್ರಶ್ನೆಯೂ ಎದ್ದಿದೆ. ಯಾಕಂದ್ರೆ ಪಾದಯಾತ್ರೆ ಬಗ್ಗೆ ದಿನಾಂಕ ಹೇಳದೆ ಬೃಹತ್ ಪ್ರತಿಭಟನೆ ಅಂತ ಶಾಸಕ ಜನಾರ್ದನ ರೆಡ್ಡಿ ಹೇಳಿಕೆ ಕೊಡ್ತಿದ್ದಾರೆ. ನಿನ್ನೆಯಷ್ಟೇ ಬಿಜೆಪಿ ನಾಯಕರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಆದ್ರೆ ಮಾಜಿ ಸಚಿವ ರಾಮುಲು ಲೆಕ್ಕಾಚಾರವೇ ಬೇರೆ ಇದ್ದಂತೆ ಕಾಣಿಸ್ತಿದೆ. ಯಾಕಂದ್ರೆ ಪಾದಯಾತ್ರೆಯೇ ಮಾಡಬೇಕು, ಹೋರಾಟ ಅಷ್ಟೇನು ಪರಿಣಾಮ ಬೀರೋದಿಲ್ಲ ಅನ್ನೋದು ರಾಮುಲು ನಿರ್ಧಾರ ಆಗಿದೆ. ಹೀಗಾಗಿ ಯಾರ ಮಾತನ್ನ ಕೇಳಬೇಕು ಅಂತ ಬಿಜೆಪಿ ನಾಯಕರಿಗೆ ಟೆನ್ಷನ್ ತಂದಿಟ್ಟಿದೆ. ಅದೇನೇ ಹೇಳಿ, ಅಂದು ರಾಜ್ಯ ರಾಜಕೀಯದಲ್ಲಿ ಬಳ್ಳಾರಿ ಪಾದಯಾತ್ರೆ ಮೂಲಕ ಸಿದ್ದರಾಮಯ್ಯ ಇತಿಹಾಸವನ್ನೇ ಸೃಷ್ಟಿಸಿದ್ರು. ಆದ್ರೆ ಇದೀಗ ಮತ್ತೊಂದು ಬಳ್ಳಾರಿ ಪಾದಯಾತ್ರೆ ಮೂಲಕ ಜನಾರ್ದನ ರೆಡ್ಡಿ ಮತ್ತು ರಾಮುಲು ಹೊಸ ಇತಿಹಾಸ ಸೃಷ್ಟಿ ಮಾಡ್ತಾರಾ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.